ಈ ವಿಡಿಯೋದಲ್ಲಿ ನಾವು ಗ್ರೇಟೆಸ್ಟ್ ಆಫ್ 3 ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಗ್ರೇಟೆಸ್ಟ್ ಆಫ್ 2 ನಂಬರ್ ಪ್ರೋಗ್ರಾಮ್ ಗೊತ್ತೇ ಇದೆ. ಇಲ್ಲಿ ನಮಗೆ 2 ನಂಬರ್ ಇರುತ್ತೆ. 2 ನಂಬರ್ ಇದ್ದಾಗ ನಮಗೇನು ಪ್ರಾಬ್ಲಮ್ ಇಲ್ಲ. ಎ ಮತ್ತು ಬಿ ಆರಾಮಾಗಿ ಒಂದು ಇಫ್ನ ಹಾಕಿ ಎ ಮತ್ತು ಬಿನ ಕಂಪೇರ್ ಮಾಡಿ ನಾವು ಎಲ್ಸ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ, ಈ ಕಡೆ ಏನಾದರೂ ಎ ಮತ್ತು ಬಿನ ಕಂಪೇರ್ ಮಾಡಿದಾಗ ಎ ಏನಾದರೂ ಗ್ರೇಟರ್ ಆದರೆ ಇಲ್ಲಿ ಪ್ರಿಂಟ್ ಮಾಡ್ತೀವಿ ಎ ಈಸ್ ಗ್ರೇಟರ್. ಇಲ್ಲದೇ ಇದ್ದಾಗ ಏನಾದರೂ ಬಿ ಗ್ರೇಟರ್ ಆದರೆ ಬಿ ಈಸ್ ಗ್ರೇಟರ್ ಅಂತ ಪ್ರಿಂಟ್ ಮಾಡ್ತೀವಿ. ಆದರೆ ನಮಗೇನಾಗುತ್ತೆ, ಈಗ ಗ್ರೇಟೆಸ್ಟ್ ಆಫ್ 3 ನಂಬರ್ನ ಕಂಡುಹಿಡಿತಾ ಇದ್ದೀವಿ ಅಂದಾಗ ನಮಗೆ ಮತ್ತೊಂದು ವೇರಿಯೇಬಲ್ ಸಿ ಕೂಡ ಬರುತ್ತೆ. ಜಸ್ಟ್ ಎ ಮತ್ತು ಬಿನ ಕಂಪೇರ್ ಮಾಡಿದ್ರೆ ಆಗಲ್ಲ, ನಾವು ಸಿನ ಕೂಡ ಕಂಪೇರ್ ಮಾಡಬೇಕಾಗತ್ತೆ. ಅವಾಗೇನಾಗುತ್ತೆ ಅಂದರೆ, ಈ ಪಾರ್ಟಲ್ಲಿ ನಾವೇನು ಬರಿತಿದ್ವಿ ಎ ಈಸ್ ಗ್ರೇಟರ್ ಅಂಥೇಳಿ, ಇಲ್ಲಿ ಇನ್ನೊಂದು ಕಂಪ್ಯಾರಿಸನ್ ಬರುತ್ತೆ. ಆ ಕಂಪ್ಯಾರಿಸನ್ ಬಂದು ಎ ಗ್ರೇಟರ್ ದ್ಯಾನ್ ಸಿನೂ ಕೂಡ ಚೆಕ್ ಮಾಡ್ತೀವಿ. ಸೊ ಇಲ್ಲೇನಾದರೂ ಎ ಗ್ರೇಟರ್ ಆದರೆ ನಾವು ಪ್ರಿಂಟ್ ಮಾಡ್ಬೋದು ಇಲ್ಲಿ ಎ ಈಸ್ ಗ್ರೇಟರ್. ಇಲ್ಲದೇ ಇದ್ದರೆ ನಮಗೆ ಸಿ ಈಸ್ ಗ್ರೇಟರ್ ಆಗುತ್ತೆ. ಅದೇ ಥರ ಎ ಮತ್ತು ಬಿನ ಕಂಪೇರ್ ಮಾಡಿದಾಗ ಬಿ ಏನಾದರೂ ಗ್ರೇಟರ್ ಆಯಿತು ಅಂದಾಗ ಜಸ್ಟ್ ನಾವು ಬಿನ ಗ್ರೇಟರ್ ಅಂತ ಹೇಳೋಕೆ ಬರಲ್ಲ, ಬಿನ ಮತ್ತೆ ನಾವು ಸಿ ಜೊತೆ ಕಂಪೇರ್ ಮಾಡಬೇಕಾಗತ್ತೆ. ಸೊ ಆವಾಗ ನಾವೇನು ಮಾಡ್ತೀವಿ, ಈ ಪಾರ್ಟಲ್ಲಿ ಮತ್ತೊಂದು ಇಫ್ ಎಲ್ಸ್ನ ಬರೀತೀವಿ ಬಿ ಈಸ್ ಗ್ರೇಟರ್ ದೆನ್ ಸಿ. ಸೊ ಇಲ್ಲಿ ಏನಾದರೂ ಆದರೆ ಬಿ ಈಸ್ ಗ್ರೇಟರ್, ಇಲ್ಲದೇ ಇದ್ದರೆ ನಮಗೆ ಸಿ ಈಸ್ ಗ್ರೇಟರ್. ಸೊ ಈ ರೀತಿ ನಮ್ಮ ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಜಸ್ಟ್ ಒಂದು ಇಫ್ ಎಲ್ಸ್ ಆಗೋಲ್ಲ, ಇಫ್ ಒಳಗೆ ಮತ್ತೊಂದು ಇಫ್ ಎಲ್ಸ್ ಬರೀಬೇಕು, ಎಲ್ಸ್ ಒಳಗೆ ಮತ್ತೊಂದು ಇಫ್ ಎಲ್ಸ್ ಬರೀಬೇಕು. ಸೊ ಇದನ್ನು ನಾವು ನೆಸ್ಟೆಡ್ ಇಫ್ ಸ್ಟ್ರಕ್ಚರ್ ಅಂತ ಕೂಡ ಕರಿತೀವಿ. ಸೊ ಇದನ್ನು ಪ್ರೋಗ್ರಾಮಲ್ಲಿ ಈಗ ಅಚೀವ್ ಮಾಡಿ ನೋಡೋಣ. ಪ್ರೋಗ್ರಾಮಲ್ಲಿ ಫಸ್ಟ್ ನಾನು ಯೂಸರ್ ಹತ್ರನೇ ಇನ್ಪುಟ್ ತೊಗೊಳೋದ್ರಿಂದ ಯೂಸರ್ ಹತ್ರನೇ 3 ನಂಬರ್ನ ಟೈಪ್ ಮಾಡೋದಕ್ಕೆ ಕೇಳ್ತೀನಿ. ಎಂಟರ್ 3 ನಂಬರ್, ಎಂಟರ್ 3 ನಂಬರ್ಸ್ ಅಂತ ಕೇಳಿದ್ದೀನಿ. ಸೊ ಈಗ ಯೂಸರ್ ಇನ್ಪುಟ್ ಕೊಡ್ತಾರೆ. ಸೊ ಅದನ್ನು ಒಂದೊಂದೇ ವೇರಿಯೇಬಲ್ಗೆ ಸ್ಟೋರ್ ಮಾಡ್ಕೊಳ್ತೀನಿ. ಇನ್ ಡಾಟ್ ನೆಕ್ಸ್ಟ್ ಇಂಟ್. ಅದೇ ಥರ ನನಗೀಗ 3 ಸ್ಟೇಟ್ಮೆಂಟ್ ಬೇಕು. ಇಂಟ್ ಬಿ ಕೂಡ ಬೇಕು. ಇನ್ ಡಾಟ್ ನೆಕ್ಸ್ಟ್ ಇಂಟ್ ಸಿ ಈಕ್ವಲ್ಸ್ ಇನ್ ಡಾಟ್ ನೆಕ್ಸ್ಟ್ ಇಂಟ್. ಈಗ ನಾನು 3 ನಂಬರ್ನ ಕೂಡ ತೊಗೊಂಡೋಗಿದೆ. ಈಗ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತೀನಿ ವಿತ್ ರಿಲೇಷನಲ್ ಆಪರೇಟರ್. ಇಲ್ಲಿ ನಾನು ಫಸ್ಟು ಎನ ಬಿ ಜೊತೆ ಕಂಪೇರ್ ಮಾಡ್ತೀನಿ. ಸೊ ಇಲ್ಲೇನಾದರೂ ಎ ಗ್ರೇಟರ್ ಆಯ್ತಂದರೆ ನೆಕ್ಸ್ಟ್ ನಾನು ಎನ ಸಿ ಜೊತೆ ಕಂಪೇರ್ ಮಾಡ್ತೀನಿ. ಸೊ ಇಲ್ಲಿ ನನಗೇನಾದರೂ ಎ ಗ್ರೇಟರ್ ಆದರೆ ಮಾತ್ರ ಈಸ್ ಗ್ರೇಟರ್. ಸೊ ಎ ಅಂತ ಹೇಳಿ ನಾನು ಪ್ರಿಂಟ್ ಮಾಡಲ್ಲ, ವೇರಿಯೇಬಲ್ ಇರಲಂಥ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ ಈಸ್ ಗ್ರೇಟರ್. ಇಲ್ಲದೇ ಇದ್ದರೆ ಸಿ ಯಲ್ಲಿರುವಂಥ ವ್ಯಾಲ್ಯೂ ಈಸ್ ಗ್ರೇಟರ್. ಸೊ ಇಲ್ಲಿ ಫಸ್ಟ್ ನಾನು ಎ ಮತ್ತು ಬಿನ ಕಂಪೇರ್ ಮಾಡಿದ್ದೀನಿ. ಇಲ್ಲಿ ಎ ಗ್ರೇಟರ್ ಆದರೆ ಎನ ಸಿ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾನು ಸಿನ ಬಿ ಜೊತೆ ಕಂಪೇರ್ ಮಾಡೋ ಅವಶ್ಯಕತೆ ಬರಲ್ಲ ಈ ಪರ್ಟಿಕ್ಯುಲರ್ ಪಾರ್ಟಲ್ಲಿ, ಯಾಕೆಂದರೆ ಆಲ್ರೆಡಿ ಎ ಬಿಗಿಂತ ಗ್ರೇಟರ್ ಇರುತ್ತೆ. ಸೊ ಈಗ ಏನಾದರೂ ಬಿನೇ ಗ್ರೇಟರ್ ಆಯ್ತಂದರೆ ನಾವೀಗ ಎಲ್ಸ್ ಪಾರ್ಟಿಗೆ ಹೋಗ್ತೀವಿ. ಎಲ್ಸಲ್ಲಿ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಬಿನ ಸಿ ಜೊತೆ ಕಂಪೇರ್ ಮಾಡ್ತೀನಿ. ಇಲ್ಲೂ ಏನಾದರೂ ಬಿ ಗ್ರೇಟರ್ ಆಯ್ತಂದರೆ ಸೊ ಇಲ್ಲಿ ಬಿ ಏನಿದೆ ಅದೇ ಗ್ರೇಟರ್. ಇಲ್ಲ ಸಿ ಏನಾದರೂ ಗ್ರೇಟರ್ ಆಯ್ತಂದರೆ ಗ್ರೇಟರ್. ಸೊ ಈ ರೀತಿ ನಮ್ಮ ಪ್ರೋಗ್ರಾಮ್ ವರ್ಕ್ ಆಗಬೇಕು. ಸೊ ಫಸ್ಟ್ ಬಿನ ಕಂಪೇರ್ ಮಾಡ್ತೀವಿ, ಏನಾದ್ರು ಗ್ರೇಟರ್ ಆದರೆ ಎನ ಸಿ ಜೊತೆ ಕಂಪೇರ್ ಮಾಡ್ತೀವಿ. ಇಲ್ಲದೆ ಏನಾದರೂ ಬಿ ಏನಾದರೂ ಗ್ರೇಟರ್ ಆಯ್ತಂದರೆ ಎಲ್ಸ್ ಪಾರ್ಟಿಗೆ ಬರುತ್ತೆ, ಬಿನ ಸಿ ಜೊತೆ ಕಂಪೇರ್ ಮಾಡ್ತೀವಿ. ಸೊ ಇಲ್ಲಿ 1 by 1 ಯಾವುದಾದ್ರೂ ಒಂದು ವೇರಿಯೇಬಲ್ ಜೊತೆಗೆ ಕಂಪೇರ್ ಆಗೇ ಇದೆ. ಇದನ್ನು ಈಗ ರನ್ ಮಾಡಿ ನೋಡೋಣ. ನೋಡ್ಬೋದು, ಈಗ ಯೂಸರ್ ಕೇಳ್ತಾರೆ ಎಂಟರ್ 3 ನಂಬರ್. ನಾನೀಗ 20 ಸೆಕೆಂಡ್ ನಮಗೆ 10 ಮತ್ತು 5 ಕೊಡ್ತೀನಿ. ನೋಡ್ಬೋದು 20 ಗ್ರೇಟೆಸ್ಟ್ ನಂಬರ್ ಇದೆ ಈ 3 ನಂಬರಲ್ಲಿ. ಸೊ ಔಟ್ಪುಟ್ ನೋಡ್ಬೋದು 20 ಈಸ್ ಗ್ರೇಟರ್. ಬೇರೆ ಕೊಟ್ಟು ನೋಡೋಣ, 7 10 5.
ಸೊ 10 ಈಸ್ ಗ್ರೇಟರ್. ಸೊ ಈ ರೀತಿ ನಾವು ಲಾಜಿಕಲ್ ಆಪರೇಟರ್ನ ಯೂಸ್ ಮಾಡದೆ ಕೂಡ ನೆಸ್ಟೆಡ್ ಇಫ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರಿಬೋದು. ಈ ಪ್ರೋಗ್ರಾಮ್ನ ನೀವು ಬೇಕಾದರೆ ಲಾಜಿಕಲ್ ಆಪರೇಟರ್ನ ಯೂಸ್ ಮಾಡಿಕೊಂಡು ಇನ್ನೂ ಈಸಿಯಾಗಿ ಬರಿಬೋದು. ಸೊ ಆದರೆ ನಿಮಗೆ ಇದು ಕೂಡ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ವಿಚ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರೋಗ್ರಾಮ್ನ ನೀವು ಕೂಡ ಟೈಪ್ ಮಾಡಿ ರನ್ ಮಾಡಿ ನೋಡಿ. ಮತ್ತು ಇದರಲ್ಲಿ ಏನಾದರೂ ನೀವು ಲೀಸ್ಟ್ ನಂಬರ್ನ ಕಂಡುಹಿಡಬೇಕು, ಗ್ರೇಟೆಸ್ಟ್ ಕಂಡುಹಿಡ್ದಂಗೆ ಲೀಸ್ಟ್ ಯಾವುದಿದೆ ಅಂತ ಕಂಡುಹಿಡಬೇಕಂದ್ರೆ ಜಸ್ಟ್ ಏನಿಲ್ಲ, ಈ ಸಿಂಬಲ್ಸ್ನ ನೀವು ರಿವರ್ಸ್ ಮಾಡಿ ಗ್ರೇಟರ್ ದೆನ್ ಇರೋದನ್ನ ಲೆಸ್ ದೆನ್ ಮಾಡಿದ್ರೆ ಆಯಿತು. ಇಲ್ಲಿ ಈ ಪಾರ್ಟಲ್ಲಿ ಮತ್ತು ಈ ಪಾರ್ಟಲ್ಲಿ 3 ಪಾರ್ಟಲ್ಲಿ ನೀವು ಲೆಸ್ ದೆನ್ ಹಾಕಬೇಕು ಮತ್ತು ಸ್ಟೇಟ್ಮೆಂಟ್ ಚೇಂಜ್ ಆಗೇ ಆಗುತ್ತೆ. ಇದನ್ನು ಮಾಡಿದ್ರೆ ನಿಮಗೆ ಲೀಸ್ಟ್ ನಂಬರ್ನ ಕೂಡ ಕಂಡುಹಿಡಿಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ.